ಜೈ ಹಿಂದ್. ನೋಡ್ರಿ, ನಾವು ಇಂಡಿಯನ್ ಏರ್ ಫೋರ್ಸ್ ಬಗ್ಗೆ ಡಿಸ್ಕಷನ್ ಮಾಡತ್ತೀವಿ. ಅದರಲ್ಲಿ GK ಕ್ವಶನ್ಸ್ ಗಳನ್ನ ಎಲ್ರಿಗೂ ಶೇರ್ ಮಾಡ್ರಿ. ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ. ಕ್ವಶನ್ಸ್ ಗಳನ್ನ ನೋಡೋಣ. ನೋಡ್ರಿ, ಫಸ್ಟ್ ಏನಂತಂದ ಹೇಳಿದ್ರೆ ವಿಚ್ ಡಯಟಿ. ವಿಚ್ ಅಂತಂದ ಹೇಳಿದ್ರೆ ಯಾರು, ಯಾವುದು. ಡಯಟಿ ಅಂತಂದ ಹೇಳಿದ್ರೆ ದೇವತೆ. ಸೊ ದೇವತೆ ಅನ್ಕೊಡ್ರಿ. ಇಸ್ ಪ್ರೈಮರ್ಲಿ ವರ್ಷಿಪ್ಡ್ ಆನ್ ದ ವೆಕೇಶನ್ ಆಫ್ ದಿವಾಳಿ. ದೀಪಾವಳಿ ದಿನ, ದಿವಾಲಿ ಅಲ್ಲ, ಅದು ದೀಪಾವಳಿ ದಿನ ಯಾವ ದೇವತೆಯನ್ನ ನಾವು ಆರಾಧನೆ ಮಾಡ್ತೀವಿ, ವರ್ಷಿಪ್ ಮಾಡ್ತೀವಿ ಅಂತಂದೇವಿ. ಎಸ್, ಯಾವ ದೇವತೆಯನ್ನ? ಲಕ್ಷ್ಮೀ ದೇವತೆನ, ಗಾಡೆಸ್ ಲಕ್ಷ್ಮೀ ದೇವತೆಯನ್ನ ನಾವು ಪೂಜೆ ಮಾಡ್ತೀವಿ. ಈ ಪಾಯಿಂಟ್ ಅನ್ನ ನೆನ್ಪಿಟ್ಕೊಡ್ರಿ. ಅದಾದ ನಂತರ ನವರಾತ್ರಿ ದಿನ ಯಾರನ್ನ ಪೂಜೆ ಮಾಡ್ತೀವಿ? ನವರಾತ್ರಿ ದಿನ ಯಾರನ್ನಂತಂದ ಹೇಳಿದ್ರ ದುರ್ಗಾ ಮಾತೆಯನ್ನ ಪೂಜೆ ಮಾಡ್ತೀವಿ. ಯಾವ ಟೈಮ್ ಅಲ್ಲಿ? ನವರಾತ್ರಿ ಟೈಮ್ ಒಳಗಡೆ. ಅದಾದ ನಂತರ ನೆಕ್ಸ್ಟ್ ಇವಾಗ ಮಹಾಕಾಳಿ ಬರ್ತಾಳ ನೋಡ್ರಿ. ಮಹಾಕಾಳಿ ದೇವತೆ ಅಲ್ಲ, ಇದು ವೆಸ್ಟ್ ಬೆಂಗಾಲ್ ಅಲ್ಲಿ ಬರುವಂತಹ ಒಂದು ದುರ್ಗಾ ಪೂಜೆ ಅಂತಂದ ಹೇಳ್ತೀವಿ. ಅಲ್ಲಿ ಕಾಳಿ ಪೂಜೆಯನ್ನ ಮಾಡ್ತಾರ. ಇದಾದ ನಂತರ ನೆಕ್ಸ್ಟ್ ಕ್ವಶನ್, ಇನ್ ವಿಚ್ ಸಿಟಿ ಆರ್ಯ ಸಮಾಜ ಫೌಂಡೆಡ್? ಇನ್ನು ಇನ್ ವಿಚ್ ಸಿಟಿ ಅಂತ ಕೇಳಿದರೆ, ವಿಚ್ ಅಂತಂದ ಹೇಳಿದ್ರೆ ಯಾವುದು, ಸಿಟಿ ಅಂತಂದ ಹೇಳಿದ್ರೆ ನಗರ. ಆರ್ಯ ಸಮಾಜವನ್ನ ಮೊದಲು ಸ್ಥಾಪನೆ ಮಾಡಿದವ್ರು ಯಾರು ಅಂತಂದ ಹೇಳಿ, ಆರ್ಯ ಸಮಾಜವನ್ನ ಸ್ಥಾಪನೆ ಮಾಡಿದವ್ರು ಯಾರಂದ್ರ ಸ್ವಾಮಿ ದಯಾನಂದ್ ಸರಸ್ವತಿ. ಎಲ್ಲಿ ಬಾಳ್ ಬರ್ತಾವ ನೋಡ್ರಿ ಕ್ವಶನ್ಸ್, ಎಲ್ಲ ಒಮ್ಮೆ ಹೇಳ್ತಿದೆ. ಸ್ವಾಮಿ ದಯಾನಂದ್ ಸರಸ್ವತಿ ಅಂತಂದ ಹೇಳ್ತೀವಿ. ಇವ್ರ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಸ್ಥಾಪನೆ ಮಾಡ್ತಾರ. ಯಾವಾಗ ಸ್ಥಾಪನೆ ಮಾಡ್ತಾರ? 1875ರಲ್ಲಿ. ಇಲ್ಲಿ 3 ಕ್ವಶನ್ಸ್ ಗಳು ಬರ್ಬಹುದು. 75ರಲ್ಲಿ ಸ್ಥಾಪನೆ ಮಾಡ್ತಾರ. ಆಮೇಲೆ ಯಾವ ಸಿಟಿ ಒಳಗಡೆ ಅಂದ್ರ ಮುಂಬೈ ಸಿಟಿ ಒಳಗಡೆ ಅವರು ಸ್ಥಾಪನೆ ಮಾಡ್ತಾರ. ಆಮೇಲೆ ನೆಕ್ಸ್ಟ್ ಅವರೊಂದು ಘೋಷಣೆಯನ್ನ ಕೊಡ್ತಾರ, ಗೋ ಬ್ಯಾಕ್ ಟು ವೇದಾಸ್ ಅಂತಂದೇಳಿ. ಗೋ ಬ್ಯಾಕ್ ಟು ವೇದಾಸ್ ಅಂದ್ರೆ ವೇದಗಳಿಗೆ ಹಿಂದಿರುಗಿ ಅಂತಂದೇಳಿ ಒಂದು ಘೋಷಣೆಯನ್ನ ಕೊಡ್ತಾರ. ಅದಾದ ನಂತರ ಅವರೊಂದು ಪ್ರಸಿದ್ಧ ಗ್ರಂಥವನ್ನ ಬರೀತಾರ, ಸತ್ಯಾರ್ಥ ಪ್ರಕಾಶ ಅಂತಂದೇಳಿ. ಸತ್ಯಾರ್ಥ ಪ್ರಕಾಶ ಅನ್ನೋ ಒಂದು ಕೃತಿಯನ್ನ ಬರೀತಾರ. ತುಂಬಾ ಇಂಪಾರ್ಟೆಂಟ್, ಈ ಗ್ರಂಥವನ್ನ ನೆನ್ಪಿಟ್ಕೊಳ್ರಿ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಏನ್ ಮಾಡ್ತಾರಪ್ಪ ಅಂತಂತ ಹೇಳಿದ್ರ, ಇಲ್ಲಿ ನೋಡ್ರಿ, ಉಳಿದಿದ್ದೆಲ್ಲ ಆಯ್ತಾ. ಇದು ಆರ್ಯ ಸಮಾಜದ ಬಗ್ಗೆ ಆಯ್ತು. ಈಗ ಬ್ರಹ್ಮ ಸಮಾಜ ಇನ್ನೊಂದ್ ಬರುತ್ತ, ಬ್ರಹ್ಮ ಸಮಾಜ. ಈ ಬ್ರಹ್ಮ ಸಮಾಜವನ್ನ ಸ್ಥಾಪನೆ ಮಾಡಿದವ್ರು ಯಾರಂತಂದ ಹೇಳಿದ್ರ ರಾಜಾರಾಮ್ ಮೋಹನ್ ರಾಯ್. ಯಾರಂತಂದ ಹೇಳಿದ್ರ ರಾಜಾರಾಮ್ ಮೋಹನ್ ರಾಯ್ ರವರು ಸ್ಥಾಪನೆ ಮಾಡ್ತಾರ. ಈ 2 ಪಾಯಿಂಟ್ಸ್ ಗಳನ್ನ ಇದ್ರಲ್ಲಿ ನೆನ್ಪಿಟ್ಕೊಳ್ರಿ. ಆಮೇಲೆ ಹೂ ವಾಸ್ ದ ಫಸ್ಟ್ ಇಂಡಿಯನ್? ಹೂ ಅಂತಂದ್ರೆ ಯಾರು? ಫಸ್ಟ್ ಇಂಡಿಯನ್, ಮೊದಲ ಭಾರತೀಯ ವುಮೆನ್ ಅಂತಂದ ಹೇಳಿದ್ರ ಮಹಿಳೆ ಪೈಲಟ್ ಟು ಫ್ಲೈ ಫೈಟರ್ ಏರ್ಕ್ರಾಫ್ಟ್. ಅಂದ್ರೆ ಮೊದಲ ಮಹಿಳಾ ಪೈಲಟ್ ಯಾರು? ಫೈಟರ್ ಏರ್ಕ್ರಾಫ್ಟ್ ಅನ್ನ ಚಲಾಯಿಸುವವರು ಇಂಡಿಯನ್ ಏರ್ ಫೋರ್ಸ್ ಒಳಗಡೆ ಯಾರಂತಂದ ಹೇಳಿದ್ರ ಅವನಿ ಚತುರ್ವೇದಿ. ಸೊ ಭಾರತೀಯ ವಾಯುಪಡೆಯಲ್ಲಿ ಏಕಾಂಗಿಯಾಗಿ ಫೈಟರ್ ಏರ್ಕ್ರಾಫ್ಟ್ ಅನ್ನ ಹಾರಿಸಿದ ಮೊದಲ ಭಾರತದ ಮಹಿಳಾ ಫೈಟರ್ ಪೈಲಟ್ ಯಾರಂತಂದ ಹೇಳಿದ್ರ ಅವನಿ ಚತುರ್ವೇದಿ ಅಂತಂದ ಹೇಳ್ತೀವಿ. ಇವರು ಯಾವ ಏರ್ಕ್ರಾಫ್ಟ್ ಅನ್ನ ಹಾರಿಸ್ತಾರ ಅಂದ್ರ MiG-21 ಅಂತಂದ ಹೇಳ್ತೀವಿ. MiG-21 ಅದನ್ನ ನಾವು ಬೈಸನ್ ಅಂತಾನು ಕೂಡ ಕರಿತೀವಿ. MiG-21 ಬೈಸನ್ ಅಂತಂದ ಹೇಳಿ. ಅದಾದ ನಂತರ ನೆಕ್ಸ್ಟ್ ಮೋಹನ್ ಸಿಂಗ್. ಇಲ್ಲಿ ನೋಡ್ರಿ, ಮೋಹನಾ ಸಿಂಗ್. ಆಮೇಲೆ ನೆಕ್ಸ್ಟ್ ಇನ್ನೊಬ್ರು ಯಾರಂತಂದ ಹೇಳಿದ್ರೆ ಭಾವನಾ ಕಾಂತ್ ಅಂತಂದ ಹೇಳಿ. ಇವರು ಕೂಡ ಏನಂತಂದ ಹೇಳಿದ್ರೆ 2016ರಲ್ಲಿ ಅವನಿ ಚತುರ್ವೇದಿಯೊಂದಿಗೆ ಮಹಿಳಾ ಪೈಲಟ್ ಗಳಾಗಿ ಸೇರ್ಪಡೆಗೊಳ್ತಾರೆ. ಬಟ್ ಅದ್ರ ಫಸ್ಟ್ ಹಾರಿಸಿದವ್ರು ಯಾರಂತಂದ ಹೇಳಿದ್ರೆ ಏರ್ಕ್ರಾಫ್ಟ್ ಅನ್ನ ಅವನಿ ಚತುರ್ವೇದಿ. ಈ 3 ಜನ ಏನಂತಂದ ಹೇಳಿದ್ರೆ ಒಂದೇ ಸಾರಿ ಸೇರ್ಕೊಂತಾರ. ಅದಾದ ನಂತರ ನೆಕ್ಸ್ಟ್ ಶಿವಾಂಗಿ ಸಿಂಗ್ ಅಂತಂದ ಹೇಳಿ ಬರ್ತಾರ ನೋಡ್ರಿ. ಇಲ್ಲಿ ಶಿವಾಂಗಿ ಸಿಂಗ್ ಇವ್ರ ಏನಂತಂದ ಹೇಳಿದ್ರೆ ರಫೇಲ್ ಅನ್ನೋ ಒಂದು ಫೈಟರ್ ಜೆಟ್ ಬರುತ್ತೆ, ರಫೇಲ್ ಅಂತಂದ ಹೇಳಿ. ಈ ರಫೇಲ್ ಅನ್ನೋದನ್ನ ಫಸ್ಟ್ ಟೈಮ್ ಹಾರಿಸಿದ ಮೊದಲ ಮಹಿಳಾ ಪೈಲಟ್ ಯಾರಂದ್ರ ಶಿವಾಂಗಿ ಸಿಂಗ್ ಅಂತಂದ ಹೇಳ್ರಿ. ನೋಡ್ರಿ, ಅದು ಬಹಳ ಇಂಪಾರ್ಟೆಂಟ್ ಅಲ್ಲಿ. ಆಮೇಲೆ ನೆಕ್ಸ್ಟ್ ವಾಟ್ ಈಸ್ ದ ಕರೆನ್ಸಿ ಆಫ್ ಜಪಾನ್? ಕರೆನ್ಸಿ ಯಾವ್ದ್ರದ್ದು? ಜಪಾನ್ದು. ಏನಂತಂದ ಹೇಳ್ತೀವಿ ಅಂದ್ರೆ ಎನ್ ಅಂತಂದ ಹೇಳ್ತೀವಿ. ಯಾವ್ದು? ಎನ್ ಅಂತಂದ ಹೇಳ್ತೀವಿ. ಆಮೇಲೆ ಟಾಕಾ ಅಂತಂದ ಹೇಳಿ ಬರುತ್ತೆ ನೋಡ್ರಿ, ಟಾಕಾ. ಇದು ಟಾಕಾ ಯಾವ್ದ್ರ ದೇಶದ ಅಂತಂದ ಹೇಳಿದ್ರ ಬಾಂಗ್ಲಾದೇಶದ ಕರೆನ್ಸಿ ಅಂತಂದ ಹೇಳ್ತೀವಿ. ಆಮೇಲೆ ಇನ್ನೊಂದು ಲೀರಾ ಅಂತಂದ ಹೇಳಿ ಬರುತ್ತಲ್ಲ, ಲೀರಾ. ಈ ಲೀರಾ ಯಾವ್ದಂತಂದ ಹೇಳಿದ್ರ ಟರ್ಕಿ ದೇಶದೊಂದು ಕರೆನ್ಸಿ. ಆಮೇಲೆ ದಿನಾರ್ ಯಾವ್ದ್ರದ್ದು ಬರುತ್ತಂದ್ರೆ ಕುವೈತ್ ದೇಶದ ಒಂದು ಕರೆನ್ಸಿ ದಿನಾರ್ ಅಂತಂದ ಹೇಳ್ತೀವಿ. ಇನ್ನು ಇವನ್ ಇರಾಕ್ ದೇಶದ್ದು ಕೂಡ ದಿನಾರ್ ಅಂತಾನೆ ಹೇಳ್ತೀವಿ. ಪಾಯಿಂಟ್ ಕ್ಲಿಯರ್? ಅದಾದ ನಂತರ ನೆಕ್ಸ್ಟ್ ಮೋಹಿನಿ ಅಟ್ಟಂ ಈಸ್ ಅ ಫೇಮಸ್ ಕ್ಲಾಸಿಕಲ್ ಡ್ಯಾನ್ಸ್ ಫ್ರಮ್ ವಿಚ್ ಇಂಡಿಯನ್ ಸ್ಟೇಟ್? ಮೋಹಿನಿ ಅಟ್ಟಂ ಅನ್ನೋ ಒಂದು ಡ್ಯಾನ್ಸ್, ಇದು ಯಾವ್ದ್ರದಂತಂದ ಹೇಳಿದ್ರೆ ಕೇರಳ ರಾಜ್ಯದ ಅಂತಂದ ಹೇಳ್ತೀವಿ. ಯಾವ ರಾಜ್ಯದ್ದು? ಕೇರಳ ರಾಜ್ಯದ. ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಒಂದು ಡಯಾಗ್ರಾಮ್ ಅನ್ನ ಹಾಕೊಂಡ್ ಬಿಡ್ರಿ.
ಇಲ್ಲಿ ನೋಡ್ರಿ ಈ ಪ್ರದೇಶದಲ್ಲಿ ತಮಿಳುನಾಡು ಬರುತ್ತೆ. ತಮಿಳುನಾಡದಲ್ಲಿ ಯಾವ್ದಂದ್ರ ಭರತನಾಟ್ಯ ಅಂತ ಹೇಳಿ ಬರ್ಕೊಡ್ರಿ. ಅದಾದ ನಂತರ ಈ ಪ್ರದೇಶದಲ್ಲಿ ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣದೊಳಗಡೆ ಯಾವ್ದು ಬರುತ್ತೆ, ಕೂಚಿಪುಡಿ ಬರುತ್ತೆ. ಯಾವ್ದು ಬರುತ್ತೆ ಅಂತ ಹೇಳಿದ್ರೆ ಕೂಚಿಪುಡಿ ಡ್ಯಾನ್ಸ್. ಆಮೇಲೆ ಈ ಪ್ರದೇಶದಲ್ಲಿ ಕೆಳಗಡೆ ಯಾವ್ದು ಬರುತ್ತೆ ಅಂದ್ರೆ ಕೇರಳ ಅಂತಂದ್ ಹೇಳ್ತೀವಿ. ಕೇರಳದೊಳಗಡೆ ಎರಡು, ಒಂದು ಮೋಹಿನಿ ಅಟ್ಟಂ ಆದ್ರೆ ಇನ್ನೊಂದ್ ಯಾವ್ದಂದ್ರ ಕಥಕ್ಕಳಿ. ಇನ್ನೊಂದ್ ಯಾವ್ದು ಕಥಕ್ಕಳಿ ಅಂತಂದ್ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಕರ್ನಾಟಕದಲ್ಲಿ ಬರುವಂತದ್ದು ಯಾವ್ದಂದ್ರ ಯಕ್ಷಗಾನ. ಕರ್ನಾಟಕದಲ್ಲಿ ಯಾವ್ದು ಬರುತ್ತೆ, ಯಕ್ಷಗಾನ ಬರುತ್ತ. ಆಮೇಲೆ ಈ ಪ್ರದೇಶದಲ್ಲಿ ಉತ್ತರ ಪ್ರದೇಶದಲ್ಲಿ ಬರುವಂತದ್ದು ಕಥಕ್ ಅಂತಂದ್ ಹೇಳ್ತೀವಿ. ಉತ್ತರ ಪ್ರದೇಶದಲ್ಲಿ ಬರೋದು ಕಥಕ್. ಆಮೇಲೆ ನೆಕ್ಸ್ಟ್ ಇಲ್ಲಿ ಮಹಾರಾಷ್ಟ್ರ ನೋಡ್ರಿ. ಈ ಮಹಾರಾಷ್ಟ್ರದಲ್ಲಿ ಬರುವಂತದ್ದು ಯಾವ್ದಂದ್ರ ಲಾವಣಿ ಪದಗಳು ಅಂತಂದ್ ಹೇಳ್ತೀವಿ. ಲಾವಣಿ. ಕ್ಲಿಯರ್. ಆಮೇಲೆ ಈ ಪ್ರದೇಶದಲ್ಲಿ ಬರುತ್ತ ಅಸ್ಸಾಂ ಒಳಗಡೆ ಬರುವಂತದ್ದು ಬಿಹು ಮತ್ತು ಸತ್ರಿಯ. ಬಿಹು ಮತ್ತು ಸತ್ರಿಯ ಅಂತಂದ್ ಹೇಳಿ ಇಷ್ಟು ಡ್ಯಾನ್ಸ್ ಗಳು ಇಂಪಾರ್ಟೆಂಟ್. ಇದಾದ ನಂತರ ವಾಟ್ ಈಸ್ ದ ಸ್ಯಾಕ್ರೆಡ್ ಹೋಲಿ ಸ್ಕ್ರಿಪ್ಚರ್. ವಾಟ್ ಅಂತಂದ ಹೇಳಿದ್ರೆ ಏನು, ಸ್ಯಾಕ್ರೆಡ್ ಅಂತಂದ ಹೇಳಿದ್ರೆ ಪವಿತ್ರ ಗ್ರಂಥ. ಸಿಖಿಸಂಗೆ ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದೀವಿ, ಗುರು ಗ್ರಂಥ ಸಾಹೇಬ್ ಅಂತಂದ್ ಹೇಳ್ತೀವಿ. ಯಾವ್ದಂತಂದ್ ಹೇಳ್ತೀವಿ, ಗುರು ಗ್ರಂಥ ಸಾಹೇಬ್. ಇದು ಇಂಪಾರ್ಟೆಂಟ್. ಅದಾದ ನಂತರ ನೆಕ್ಸ್ಟ್ ಬೌದ್ಧ ಧರ್ಮಗಳಿಗೆ ಬರುತ್ತೆ. ಬೌದ್ಧ ಧರ್ಮಗಳಿಗೆ ಏನಂತಂದ್ ಹೇಳಿದ್ರೆ ತ್ರಿಪೀಠಕಗಳು ಅಂತಂದ್ ಹೇಳ್ತೀವಿ. ಯಾವ್ದಂತಂದ್ ಹೇಳ್ತೀವಿ, ತ್ರಿಪೀಠಕಗಳು ಅಂತಂದ್ ಹೇಳ್ತೀವಿ. ಅದು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಿದ್ದಂಥದ್ದು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಹೂ ವಾಸ್ ದ ಫಸ್ಟ್ ವುಮೆನ್ ಟು ರಿಸೀವ್ ದ ದ್ರೋಣಾಚಾರ್ಯ ಅವಾರ್ಡ್. ಹೂ ಅಂತಂದ್ ಹೇಳಿದ್ರೆ ಯಾರು, ಫಸ್ಟ್ ಅಂತಂದ್ ಹೇಳಿದ್ರೆ ಮೊದಲ, ವುಮೆನ್ ಅಂತಂದ್ ಹೇಳಿದ್ರೆ ಮಹಿಳೆ, ರಿಸೀವ್ ಅಂದ್ರೆ ತಗೊಳ್ಳೋದು. ದ್ರೋಣಾಚಾರ್ಯ ಅವಾರ್ಡ್ ನ ಎದಕ್ ಕೊಡ್ತಾರ ಅಂತಂದ್ ಹೇಳಿದ್ರೆ, ಈಗ ಕೋಚ್ ಇರ್ತಾರಲ್ಲ, ಕೋಚ್ ಗಳಿಗೆ ಕೊಡುವಂತಹ ಒಂದು ಅವಾರ್ಡ್ ಅಂತಂದ್ ಹೇಳ್ತೀವಿ. ಅದು ದ್ರೋಣಾಚಾರ್ಯ ಅವಾರ್ಡ್. ಈ ದ್ರೋಣಾಚಾರ್ಯ ಅವಾರ್ಡ್ ನ ಯಾರಿಗೆ ಕೊಡ್ತಾರ ಅಂತಂದ್ ಹೇಳಿದ್ರೆ ಮೊದಲ ಟೈಮ್ಗೆ ಹಂಸಾ ಶರ್ಮಾ ಅಂತಂದ್ ಹೇಳಿ 2000 ಕೊಡ್ತಾರೆ. 2000ನೇ ಇಸ್ವಿ ಒಳಗಡೆ ಹಂಸಾ ಶರ್ಮಾ ಅವರಿಗೆ ಇದು ಬರುತ್ತ. ತುಂಬಾ ಇಂಪಾರ್ಟೆಂಟ್, ಮೊದಲ ಮಹಿಳಾ ಕೋಚ್ ಅಂತಂದ್ ಹೇಳ್ತೀವಿ ಇವ್ರಿಗೆ. ಅದಾದ ನಂತರ ನೆಕ್ಸ್ಟ್ ಇಂಪಾರ್ಟೆಂಟ್ ಇನ್ನೊಂದ್ ಏನಂತಂದ್ ಹೇಳಿದ್ರೆ ಪಿ ಟಿ ಉಷಾ. ಇಲ್ಲಿ ನೋಡ್ರಿ ಪಿ ಟಿ ಉಷಾ ಅದಾರ ನೋಡ್ರಿ. ಇವ್ರನ್ನ ನಾವು ಏನಂತ ಕರಿತೀವಿ ಅಂದ್ರೆ ಪಯೋಲಿ ಎಕ್ಸ್ಪ್ರೆಸ್ ಅಂತ ಕರಿತೀವಿ. ಅವರು ಪಯೋಲಿ, ಕೇರಳದ ಪಯೋಲಿ ಒಂದು ನಗರದಿಂದ ಬರೋದ್ರಿಂದ, ಅವರು ರನ್ನರ್ ಆಗಿರೋದ್ರಿಂದ ಅವ್ರನ್ನ ಪಯೋಲಿ ಎಕ್ಸ್ಪ್ರೆಸ್ ಅಂತ ಕರೀತಾರೆ, ಪಿ ಟಿ ಉಷಾ ಅವರನ್ನ. ಆಮೇಲೆ ನೆಕ್ಸ್ಟ್ ಕರ್ನಂ ಮಲ್ಲೇಶ್ವರಿ ಅಂತಂದಾರಲ್ಲ, ಕರ್ನಂ ಮಲ್ಲೇಶ್ವರಿ ಇವರು 2000ದಲ್ಲಿ ನಡೆದಂತಹ ಒಲಿಂಪಿಕ್ಸ್ ಪಂದ್ಯದಲ್ಲಿ 2000ದಲ್ಲಿ ನಡೆದಂತಹ ಒಲಿಂಪಿಕ್ಸ್ ಪಂದ್ಯದೊಳಗಡೆ ಬ್ರಾಂಜ್ ಪದಕವನ್ನ ಅಂದ್ರೆ ಒಲಿಂಪಿಕ್ ಪದಕವನ್ನ ಗೆದ್ದಂತಹ ಮೊದಲ ಮಹಿಳೆ ಅಂತಂದ ಹೇಳ್ತೀವಿ. ಯಾರು, ಕರ್ನಂ ಮಲ್ಲೇಶ್ವರಿ. ಅದೇ ರೀತಿಯಾಗಿ ನೆಕ್ಸ್ಟ್ ಕ್ವಶನ್, ಆನ್ ವಿಚ್ ಡೇಟ್ ಅಂದ್ರೆ ಯಾವ ದಿನಾಂಕ ಇಂಡಿಯನ್ ಏರ್ ಫೋರ್ಸ್ ಡೇ ಆಚರಣೆ ಮಾಡ್ತಾರೆ. 8th ಅಕ್ಟೋಬರ್ ಅಂತಂದ್ ಹೇಳ್ತೀವಿ. ಯಾವಾಗ, 8th ಅಕ್ಟೋಬರ್ ಅಂತಂದ್ ಹೇಳ್ತೀವಿ. ಇದೆಲ್ಲ ನಿಮಗ್ ಗೊತ್ತೈತೆ, 1932 ಅಕ್ಟೋಬರ್ 8ನೇ ತಾರೀಕು ಸ್ಥಾಪನೆ ಆಗಿರೋದ್ರಿಂದ ಇದನ್ನ ನಾವು ಆಚರಣೆ ಮಾಡ್ತೀವಿ. ಆಮೇಲೆ ನೆಕ್ಸ್ಟ್ 21 ಜೂನ್ ಅನ್ನ ನಾವು ಏನಂತ ಆಚರಣೆ ಮಾಡ್ತೀವಿ ಅಂತಂದ್ ಹೇಳಿದ್ರೆ ಇಂಟರ್ನ್ಯಾಷನಲ್ ಯೋಗಾ ಡೇ ಅಂತಂದ್ ಹೇಳಿ ಆಚರಣೆ ಮಾಡ್ತೀವಿ. ಏನಂತ ಆಚರಣೆ ಮಾಡ್ತೀವಿ, ಇಂಟರ್ನ್ಯಾಷನಲ್ ಯೋಗಾ ಡೇ ಅಂತಂದ್ ಹೇಳಿ ಆಚರಣೆ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ವೇರ್ ಅಂತಂದ್ ಹೇಳಿದ್ರೆ ಎಲ್ಲಿ, COP29 ಕ್ಲೈಮೇಟ್ ಕಾನ್ಫರೆನ್ಸ್, COP29 ಕ್ಲೈಮೇಟ್ ಕಾನ್ಫರೆನ್ಸ್ ಅಂತಂದ್ ಹೇಳಿ ಒಂದು ಶೃಂಗ ಸಭೆಯನ್ನ ಸೇರ್ತಾರ. ಸೊ 2024ರಲ್ಲಿ ಎಲ್ಲಿ ಸೇರ್ತಾರ ಅಂತಂದ್ ಹೇಳಿದ್ರೆ ಅಜರ್ಬೈಜಾನ್ ನ ಬಾಕು ಒಳಗಡೆ. ಸೊ ಅಜರ್ಬೈಜಾನ್ ನ ಬಾಕು ಒಳಗಡೆ ಇದನ್ನ ಸೇರ್ತಾರ. ಈ ಪಾಯಿಂಟ್ ಅನ್ನ ನೆನ್ಪಿಟ್ಕೊಂಡು. ಇಲ್ಲಿ ನೋಡ್ರಪ್ಪ, ಈಗ ನಾವು 2024 ನೋಡ್ಕೊಂಡ್ವಿ. COP30 2025 ಎಲ್ಲಿ ನಡೆದೈತಿ, ಬ್ರೆಜಿಲ್ ಒಳಗಡೆ ಬೆಲೆಮ್ ಅಂತಂದ್ ಹೇಳಿ, ಬ್ರೆಜಿಲ್ ನ ಬೆಲೆಮ್ ಒಳಗಡೆ ನಡೆದೈತಿ. ಆಮೇಲೆ COP31 ಅಂತಂದ್ ಹೇಳಿ ಒಂದು ಶೃಂಗಸಭೆ 2026 ಟರ್ಕಿ ಒಳಗಡೆ ಅಂತಾಲಯ ಅಂತಂದ್ ಹೇಳ್ಬಿಟ್ಟು ಒಂದು ಟರ್ಕಿ ಒಳಗಡೆ ಒಂದು ಸಿಟಿ, ಅಲ್ಲಿ ನಡೀತೈತೆ. ಇಷ್ಟು ನೆನ್ಪಿಟ್ಕೋಬೇಕು. ಇವನ್ನ ರಿಟರ್ನ್ ಕೇಳುವಂತ ಚಾನ್ಸಸ್ ಐತೆ. ಇದಾದ ನಂತರ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನಂತಂದ್ ಹೇಳ್ತೀವಿ ಅಂದ್ರೆ, ವೇರ್ ವಾಸ್ ಇಂಡಿಯನ್ ಫಸ್ಟ್ ಆಯಿಲ್ ರಿಫೈನರಿ ಎಸ್ಟಾಬ್ಲಿಷ್ಡ್ ಅಂತಂದ್ ಹೇಳಿ. ವೇರ್ ಅಂತಂದ್ ಹೇಳಿದ್ರೆ ಎಲ್ಲಿ, ಇಂಡಿಯಾಸ್ ಫಸ್ಟ್ ಅಂತಂದ್ ಹೇಳಿದ್ರೆ ಇಂಡಿಯಾದೊಳಗಡೆ ಫಸ್ಟ್ ಆಯಿಲ್ ರಿಫೈನರಿ ಅಂತಂದ್ ಹೇಳ್ತೀವಿ. ಆಯಿಲ್ ರಿಫೈನರಿ ಅಂತಂದ್ ಹೇಳಿದ್ರೆ ತೈಲ ಶುದ್ಧೀಕರಣ ಅಂತಂದ್ ಹೇಳ್ತೀವಿ. ತೈಲ ಶುದ್ಧೀಗಾರ ಅಂತಂದ್ ಹೇಳಿ, ಶುದ್ಧೀಕರಣಾಗಾರ ಅಂತಂದ್ ಹೇಳಿ. ತೈಲನ ಶುದ್ಧೀಕರಣ ಮಾಡುವಂತಹ ಒಂದು ಸ್ಥಳವನ್ನ ಎಲ್ಲಿ ಸ್ಟಾರ್ಟ್ ಮಾಡ್ತಾರಂದ್ರ ದಿಗ್ಬಾಯ್ ಒಳಗಡೆ, ಅಸ್ಸಾಮಿನ ದಿಗ್ಬಾಯ್ ಒಳಗಡೆ ಫಸ್ಟ್ ಟೈಮ್ 1901ರಲ್ಲಿ ಸ್ಥಾಪನೆ ಮಾಡ್ತಾರ. ಇದು ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಕೇಳ್ಬಹುದು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಬರುತ್ತೆ ಜಾಮನಗರ್, ಗುಜರಾತ್ ಒಳಗಡೆ ಜಾಮ್ನಾನಗರ್ ಅಂತಂದ್ ಹೇಳಿ ಬರುತ್ತೆ. ಇದು ಪ್ರಪಂಚದ ಅತಿ ದೊಡ್ಡ ತೈಲ ಶುದ್ಧೀಗಾರಕ.
ಸೊ ಅತ್ಯಂತ ದೊಡ್ಡ ಆಯಿಲ್ ರಿಫೈನರಿ ಯಾವ್ದಂತಂದ್ರೆ ಜಾಮ್ನಾನಗರ್ ಗುಜರಾತ್, ಇದು ಪ್ರಪಂಚದೊಳಗಡೆ. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಚಿರಾಗ್ ಶೆಟ್ಟಿ ಅಂತಂದ ಹೇಳಿ ಇವರು ಯಾವ್ದಕ್ ಸಂಬಂಧಪಟ್ಟಿದ್ದಾರೆ? ಚಿರಾಗ್ ಶೆಟ್ಟಿ ಅಂತಂದ ಹೇಳಿ, ಚಿರಾಗ್ ಶೆಟ್ಟಿ ಎದಕ್ ಸಂಬಂಧಪಟ್ಟಿದ್ದಾರೆ ಅಂದ್ರ ಬ್ಯಾಡ್ಮಿಂಟನ್ ಆಟಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿ ಆಗಿದ್ದಾರೆ. ಆಮೇಲೆ ಇನ್ನೊಬ್ರು ಬರ್ತಾರ ಸಾತ್ವಿಕ್ ಸಾಯಿರಾಜ್ ಅಂತಂದೇಳಿ, ಸಾತ್ವಿಕ್ ಸಾಹಿರಾಜ್, ಇವರು ಕೂಡ ಯಾವ್ದಕ್ ಸಂಬಂಧಪಟ್ಟಿದ್ದಾರೆ ಅಂತಂದ ಹೇಳಿದ್ರ ಬ್ಯಾಡ್ಮಿಂಟನ್ ಆಟಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿ ಆಗಿದ್ದಾರೆ. ಆಮೇಲೆ ಬ್ಯಾಡ್ಮಿಂಟನ್ ಆಟಕ್ಕೆ ಬರುವಂತಹ ಟ್ರೋಫಿ ಯಾವ್ದಂತಂದ ಹೇಳಿದ್ರ ಥಾಮಸ್ ಕಪ್ ಅಂತಂದ ಹೇಳ್ತೀವಿ. ತುಂಬಾ ಇಂಪಾರ್ಟೆಂಟ್, ಥಾಮಸ್ ಕಪ್ ಅಂತಂದ ಹೇಳಿ ಇದು ಬ್ಯಾಡ್ಮಿಂಟನ್ ಆಟಕ್ಕೆ ಸಂಬಂಧಪಟ್ಟಂತಹ ಒಂದು ಕಪ್ ಆಗೈತೆ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಾಟ್ ಈಸ್ ದ ಹೈಯೆಸ್ಟ್ ಮಿಲಿಟರಿ ಅವಾರ್ಡ್ ಹೀರೋಯಿಸಮ್ ಅಂಡ್ ವಾಲರ್ ಇನ್ ಇಂಡಿಯಾ ಅಂತಂದ ಹೇಳಿ. ವಾಟ್ ಅಂತಂದ ಹೇಳಿದ್ರೆ ಏನು, ಹೈಯೆಸ್ಟ್ ಮಿಲಿಟರಿ ಅವಾರ್ಡ್ ಕಂಡುಹಿಡಿಬೇಕು ಇವಾಗ ಯಾವ್ದ್ರಲ್ಲಿ? ಸೊ ಹೀರೋಯಿಸಮ್ ಒಳಗಡೆ. ಇದರೊಳಗಡೆ ಭಾರತದ ಯುದ್ಧ ಸಮಯದಲ್ಲಿ ಅಪ್ರತಿಮ ಸಾಹಸ ಮತ್ತು ಶೌರ್ಯ ತೋರಿಸಿರುವಂತಹ ಸೈನಿಕರಿಗೆ ಕೊಡುವಂತಹ ಸೈನಿಕ ಪ್ರಶಸ್ತಿ, ಅತ್ಯುನ್ನತ ಸೈನಿಕ ಪ್ರಶಸ್ತಿ ಯಾವ್ದಂದ್ರ ಪರಮವೀರ ಚಕ್ರ ಅಂತಂದ ಹೇಳ್ತೀವಿ. ಯಾವ್ದಂತಂದ ಹೇಳ್ತೀವಿ? ಪರಮವೀರ ಚಕ್ರ. ಸೊ ಮೊದಲ ಪರಮವೀರ ಚಕ್ರವನ್ನ ತಗೊಂಡಂತಹ ಪರ್ಸನ್ ಯಾರಂತಂದ ಹೇಳಿದ್ರ ಮೇಜರ್ ಸೋಮನಾಥ್ ಶರ್ಮಾ ಅಂತಂದೇಳಿ, ಮೇಜರ್ ಸೋಮನಾಥ್ ಶರ್ಮಾ ಅಂತಂದೇಳಿ ಇವರೊಬ್ರು ಮೇಜರ್. ಇವ್ರಿಗೆ ಏನಂತಂದ ಹೇಳಿದ್ರ ಫಸ್ಟ್ ಟೈಮ್ ಪರಮವೀರ ಚಕ್ರ ಬರುತ್ತೆ. ಅದಾದ ನಂತರ ಸೊ ನಮ್ಮ ಭಾರತ ದೇಶದ ಅತ್ಯುನ್ನತ ಪ್ರಶಸ್ತಿ ಯಾವ್ದಂತಂದ ಹೇಳಿದ್ರ ಭಾರತ ರತ್ನ ಅಂತಂದ ಹೇಳ್ತೀವಿ. ನಮ್ಮ ಭಾರತ ದೇಶದ ಅತ್ಯುನ್ನತ ಪ್ರಶಸ್ತಿ ಯಾವುದು? ಭಾರತ ರತ್ನ. ಆಮೇಲೆ ಶಾಂತಿ ಕಾಲದಲ್ಲಿ ಕೊಡುವಂತಹ, ತುಂಬಾ ಇಂಪಾರ್ಟೆಂಟ್, ಶಾಂತಿ ಕಾಲದಲ್ಲಿ ಅಂದ್ರೆ ಪೀಸ್ ಟೈಮ್ ಒಳಗಡೆ ಕೊಡುವಂತಹ ಪ್ರಶಸ್ತಿಗಳು ಯಾವ ಅಂತಂದ ಹೇಳಿದ್ರೆ ಒಂದು ಶೌರ್ಯ ಚಕ್ರ, ಇನ್ನೊಂದು ಅಶೋಕ ಚಕ್ರ. ಶೌರ್ಯ ಚಕ್ರ ಮತ್ತು ಅಶೋಕ ಚಕ್ರ ಅಂತಂದ ಹೇಳ್ತೀವಿ. ಇದು ಪೀಸ್ ಟೈಮ್ ಅಲ್ಲಿ ಕೊಡುವಂತಹ ಗ್ಯಾಲಂಟ್ರಿ ಅವಾರ್ಡ್ಸ್ ಗಳಾಗಿದಾವ. ಅದೇ ರೀತಿಯಾಗಿ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಹೂ ವಾಸ್ ದ ಫಸ್ಟ್ ಪ್ರೆಸಿಡೆಂಟ್? ಹೂ ಅಂತಂದ ಹೇಳಿದ್ರೆ ಯಾರು? ಫಸ್ಟ್ ಪ್ರೆಸಿಡೆಂಟ್, ಮೊದಲ ಪ್ರೆಸಿಡೆಂಟ್ ಆಫ್ ಇಂಡಿಪೆಂಡೆನ್ಸ್ ಇಂಡಿಯಾ. ನಮ್ಮ ಭಾರತ ದೇಶದ ಮೊದಲ ಪ್ರೆಸಿಡೆಂಟ್ ಯಾರು? ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅಂತಂದ ಹೇಳ್ತೀವಿ. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ 1950ರಿಂದ ಹಿಡ್ಕೊಂಡು 1962ರವರೆಗೂ ಇವರು ಸೇವೆಯನ್ನ ಸಲ್ಲಿಸ್ತಾರ. ಇದು ಇಂಪಾರ್ಟೆಂಟ್. ಅದಾದ ನಂತರ ನೆಕ್ಸ್ಟ್ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಇದಾರಲ್ಲ, ಸರ್ವಪಲ್ಲಿ ರಾಧಾಕೃಷ್ಣನ್, ಇವರು ವೈಸ್ ಪ್ರೆಸಿಡೆಂಟ್. ಭಾರತದ ಮೊದಲ ಉಪರಾಷ್ಟ್ರಪತಿ ಯಾರಂತಂದ ಹೇಳಿದ್ರೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅಂತಂದ ಹೇಳ್ತೀವಿ. ಆಮೇಲೆ ಪಂಡಿತ್ ಜವಾಹರ್ಲಾಲ್ ನೆಹರು ಯಾರು? ಇವರು ಮೊದಲ ಪ್ರೈಮ್ ಮಿನಿಸ್ಟರ್ ಅಂತಂದ ಹೇಳ್ತೀವಿ. ಆಮೇಲೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಯಾರು? ಮೊದಲ ಗೃಹ ಸಚಿವರು, ಮೊದಲ ಹೋಮ್ ಮಿನಿಸ್ಟರ್ ಅಥವಾ ಗೃಹ ಸಚಿವರು ಅಂತಂದ ಹೇಳ್ತೀವಿ. ನಮ್ಮ ಭಾರತ ದೇಶದ ಮೊದಲ ಗೃಹ ಸಚಿವರು ಅಥವಾ ಹೋಮ್ ಮಿನಿಸ್ಟರ್ ಯಾರು? ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂತಂದ ಹೇಳ್ತೀವಿ. ಆಮೇಲೆ ಸರ್ದಾರ್ ವಲ್ಲಭಾಯಿ ಪಟೇಲ್ರನ್ನ ನಾವು ಏನಂತ ಕರಿತೀವಿ ಅಂದ್ರೆ ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ. ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತಂದ ಹೇಳಿ ಕರಿತೀವಿ. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಹೂ ಇಸ್ ದ ಕರೆಂಟ್ ಸೆಕ್ರೆಟರಿ ಜನರಲ್ ಆಫ್ ಯುನೈಟೆಡ್ ನೇಷನ್ ಅಂತಂದ ಹೇಳಿ. ಹೂ ಅಂತಂದ ಹೇಳಿದ್ರೆ ಯಾರು? ಕರೆಂಟ್ ಅಂತಂದ ಹೇಳಿದ್ರೆ ಇವಾಗ ಪ್ರಸ್ತುತ ಸೆಕ್ರೆಟರಿ ಜನರಲ್ ಯಾವ್ದಕ್ಕೆ? ಯುನೈಟೆಡ್ ನೇಷನ್ಸ್ ಅಂತಂದ ಹೇಳಿ, ಅಂದ್ರೆ ವಿಶ್ವಸಂಸ್ಥೆಗೆ. ವಿಶ್ವಸಂಸ್ಥೆಗೆ ಕರೆಂಟ್ ಏನಂತಂದ ಹೇಳಿದ್ರೆ ಸೆಕ್ರೆಟರಿ ಜನರಲ್ ಯಾರಿದಾರ ಅಂತಂದ ಹೇಳಿದ್ರೆ ಆಂಟೋನಿಯೋ ಗುಟೆರಸ್ ಅಂತ. ಯಾರಿದಾರ? ಆಂಟೋನಿಯೋ ಗುಟೆರಸ್ ಅವ್ರ ಏನಂತಂದ ಹೇಳಿದ್ರೆ ಇವಾಗಿದಾರ. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡೋಣ, ಏನಂತಂದ ಹೇಳಿದ್ರೆ ವಿಚ್ ಫೇಮಸ್ ಟೆಂಪಲ್, ವಿಚ್ ಫೇಮಸ್ ಸನ್ ಟೆಂಪಲ್ ಇನ್ ಒಡಿಸ್ಸಾ ಆಲ್ಸೋ ನೋನ್ ಆಸ್ ಬ್ಲಾಕ್ ಪಗೋಡಾ ಅಂತಂದ ಹೇಳಿ. ಸೊ ಯಾವ್ದಂತಂದ ಹೇಳಿದ್ರೆ ಕೊನಾರ್ಕ್ ಸನ್ ಟೆಂಪಲ್ ಅಂತಂದ ಹೇಳ್ತೀವಿ. ಯಾವ್ದಂತಂದ ಹೇಳ್ತೀವಿ? ಕೊನಾರ್ಕ್ ಸನ್ ಟೆಂಪಲ್ ಅನ್ನ ಬ್ಲಾಕ್ ಪಗೋಡಾ ಅಂತ ಕರಿತೀವಿ. ಆಮೇಲೆ ಇದೊಂದು ಯುನೆಸ್ಕೋ ತಾಣ ಅಂತಂದ ಹೇಳಿ. ಆಮೇಲೆ ಜಗನ್ನಾಥ ಪುರಿ ಅಂತಂದ ಹೇಳಿ, ಜಗನ್ನಾಥ ಟೆಂಪಲ್ ಪೂರಿ ಅಂತಂದ ಹೇಳ್ತೀವಲ್ಲ, ಇದು ಕೂಡ ಎಲ್ಲಿ ಬರುತ್ತಂದ್ರ ಒಡಿಸ್ಸಾದೊಳಗಡೆ ಬರುತ್ತೆ. ಎಲ್ಲಿ ಬರುತ್ತ? ಒಡಿಸ್ಸಾದೊಳಗಡೆ ಬರುವಂತ ಒಂದು ಫೇಮಸ್ ಜಗನ್ನಾಥ ಟೆಂಪಲ್ ಅಂತಂದೇಳಿ. ಆಮೇಲೆ ಇನ್ನೊಂದು ಬರುತ್ತೆ ಸನ್ ಟೆಂಪಲ್ ಮೊಡೇರಾದೊಳಗಡೆ. ಸನ್ ಟೆಂಪಲ್ ಸೂರ್ಯ ದೇವಾಲಯ ಮೊಡೇರಾ ಅಂತಂದ ಹೇಳಿ ಪ್ರದೇಶದೊಳಗಡೆ ಬರುತ್ತ. ಅದು ಗುಜರಾತದಲ್ಲೈತೆ. ಎಲ್ಲೈತೆ ಅಂತಂದ ಹೇಳಿದ್ರೆ ಗುಜರಾತದೊಳಗಡೆ ಐತೆ. ಇದನ್ನ ಕಟ್ಟಿಸಿದಂತಹ ದೊರೆ ಯಾರಂತಂದ ಹೇಳಿದ್ರೆ ಸೋಲಂಕಿಯ ರಾಜನಾದಂತಹ 1ನೇ ಭೀಮ ಕಟ್ಟಿಸ್ತಾನ. ಯಾರು ಕಟ್ಟಿಸ್ತಾರ? 1ನೇ ಭೀಮ ಕಟ್ಟಿಸೋದು ಇದನ್ನ. ಸನ್ ಟೆಂಪಲ್ ಮೊಡೇರಾ ಗುಜರಾತದೊಳಗಡೆ ಬರುತ್ತೆ. ನೆಕ್ಸ್ಟ್ ನೋಡ್ರಿ, ಕೆಲವೊಂದು ಕ್ವಶನ್ಸ್ ಗಳು ಯಾವ ಟಾಪಿಕ್ ಮೇಲೆ ಬರ್ತಾವ ಅಂದ್ರೆ UNO ಮೇಲೆ. ನಾವು ಇವಾಗ ಅದನ್ನ ಡಿಸ್ಕಷನ್ ಮಾಡೋಣ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ್ ಹೇಳಿದ್ರೆ 1939ರಲ್ಲಿ
ಜರ್ಮನಿ ದೇಶ ಏನ್ ಮಾಡತ್ತ ಅಂತಂದ್ ಹೇಳಿದ್ರ ಒಂದು ಪೋಲ್ಯಾಂಡ್ ದೇಶದ ಮೇಲೆ ದಾಳಿ ಮಾಡತ್ತ. ಯಾವ ದೇಶದ ಮೇಲೆ? ಪೋಲ್ಯಾಂಡ್ ದೇಶದ ಮೇಲೆ. ಈ ದಾಳಿನೇ ಏನಾಗತ್ತ ಅಂತಂದ್ ಹೇಳಿದ್ರೆ ಎರಡನೇ ಮಹಾಯುದ್ಧಕ್ಕೆ, ಸೆಕೆಂಡ್ ವರ್ಲ್ಡ್ ವಾರ್ ಅಂತಂದ್ ಹೇಳಿ ನಡೆಯುತ್ತ. ತುಂಬಾ ಇಂಪಾರ್ಟೆಂಟ್. ಎಲ್ಲಿವರೆಗೂ ನಡೆಯುತ್ತ? 1945ರವರೆಗೂ. ತುಂಬಾ ಹಾನಿ ಆಗತ್ತ. ಇನ್ನೇನು ಆಗ್ಬಾರ್ದು ಈ ತರ ಯುದ್ಧಗಳಂತಂದ್ ಹೇಳಿ ಒಂದು ಸಂಸ್ಥೆ ರೆಡಿ ಆಗತ್ತ. ಅಕ್ಟೋಬರ್ 24, 1945ರೊಳಗಡೆ. ಅದ ಯಾವ್ದಂತಂದ್ ಹೇಳಿದ್ರೆ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಅಥವಾ ವಿಶ್ವ ಸಂಸ್ಥೆ ಅಂತಂದ್ ಹೇಳಿ ಕರಿತೀವಿ. ಇದ್ರದ್ದು ಹೆಡ್ ಕ್ವಾರ್ಟರ್ಸ್ ಎಲ್ಲೈತೆ ಅಂತಂದ್ ಹೇಳಿದ್ರೆ, ಹೆಡ್ ಕ್ವಾರ್ಟರ್ಸ್ ಎಲ್ಲೈತೆ ಅಂದ್ರ ನ್ಯೂಯಾರ್ಕ್ ಒಳಗಡೆ ಐತೆ. ಎಲ್ಲೈತಿ? ನ್ಯೂಯಾರ್ಕ್ ಒಳಗಡೆ ಇದ್ರದ್ದು ಹೆಡ್ ಕ್ವಾರ್ಟರ್ಸ್ ಬರುತ್ತ. ಆಮೇಲೆ ಇದ್ರಲ್ಲಿ ಪ್ರಸ್ತುತ ಎಷ್ಟು ದೇಶಗಳಿದಾವ ಅಂತಂದ್ ಹೇಳಿದ್ರೆ 193 ದೇಶಗಳಿದಾವ. ಇದರಲ್ಲಿ ಪ್ರಸ್ತುತ ಎಷ್ಟಿದಾವ? 193 ದೇಶಗಳಿದಾವ. ಲಾಸ್ಟ್ 193ನೇ ದೇಶ ಯಾವ್ದಂತಂದ್ ಹೇಳಿದ್ರೆ ಸೌತ್ ಸುಡಾನ್. ಇದನ್ನು ಕ್ವಶನ್ ಕೇಳ್ತಾರ. 193ನೇ ದೇಶ ಯಾವ್ದಂದ್ರೆ ಸೌತ್ ಸುಡಾನ್ ಅಂತಂದ್ ಹೇಳ್ತೀವಿ. ಇದ್ರ ಜೊತೆಗೆ 2 ಅಬ್ಸರ್ವೇಟರಿ ದೇಶಗಳಿದಾವ, ವೀಕ್ಷಕ ದೇಶಗಳು. ಕನ್ನಡದಾಗ ಬರ್ಕೊಳ್ರಿ, ವೀಕ್ಷಕ ದೇಶಗಳಂತಂದೇಳಿ. ನಾನು ಇಂಗ್ಲಿಷ್ ನಾಗ ಬರೀತೀನಿ ಅಬ್ಸರ್ವರ್ ಸ್ಟೇಟ್ಸ್ ಅಂತಂದೇಳಿ, ಅಬ್ಸರ್ವರ್ ಸ್ಟೇಟ್ಸ್ ಅಂತಂದೇಳಿ. ಒಂದ್ ಯಾವ್ದಂತಂದ್ರೆ ಹೋಲಿಸಿ ಅಂತಂದೇಳಿ, ಕನ್ನಡದಾಗ ಬರೀತೀನಿ ಹೋಲಿಸಿ ಅಂತಂದೇಳಿ. ಇನ್ನೊಂದ್ ಯಾವ್ದಂತಂದ್ರೆ ವ್ಯಾಟಿಕನ್ ಸಿಟಿ ಅಂತಂದೇಳಿ. ಇನ್ನೊಂದ್ ಯಾವ್ದಂದ್ರ ವ್ಯಾಟಿಕನ್ ಸಿಟಿ. ಇದು ತುಂಬಾ ಇಂಪಾರ್ಟೆಂಟ್. ಇದು UN ಅಂತಂದ್ ಹೇಳಿ ಬಂದ್ರ ಇವು 2 ಅಧಿಕೃತ ಅಬ್ಸರ್ವೇಟರಿ ಸ್ಟೇಟ್ ಗಳಂತಂದ್ ಹೇಳ್ತೀವಿ. ಅದಾದ ನಂತರ UN ಅದೊಳಗಡೆ ಟೋಟಲ್ ಆಗಿ 6 ಲ್ಯಾಂಗ್ವೇಜ್ ಗಳನ್ನ ಬಳಸ್ತಾರ. ಟೋಟಲ್ ಆಗಿ ಏನಂತಂದ್ ಹೇಳಿದ್ರೆ 6 ಲ್ಯಾಂಗ್ವೇಜ್ ಗಳನ್ನ ಬಳಸ್ತಾರ. ಅದರಲ್ಲಿ ಯಾವ್ಯಾವ ಅಂತಂದ್ ಹೇಳಿದ್ರೆ ಅರೇಬಿಕ್ ಅನ್ನೋದು ಒಂದು. ಅದಾದ ನಂತರ ಮತ್ತೊಂದು ಲ್ಯಾಂಗ್ವೇಜ್ ಬಳಸ್ತಾರ, ಚೈನೀಸ್ ಬಳಸ್ತಾರ. ಇನ್ನೊಂದ್ ಯಾವ್ದಂದ್ರ ಚೈನೀಸ್ ಲ್ಯಾಂಗ್ವೇಜ್ ಅನ್ನ ಬಳಸ್ತಾರ. ಅದಾದ ನಂತರ ನೆಕ್ಸ್ಟ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಕೂಡ ಬಳಸ್ತಾರ, ಇಂಗ್ಲಿಷ್. ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಯಾವ್ದಂದ್ರ ಫ್ರೆಂಚ್ ಲ್ಯಾಂಗ್ವೇಜ್ ಬಳಸ್ತಾರ. ಇನ್ನೊಂದ್ ಯಾವ್ದು? ಫ್ರೆಂಚ್. ಅದಾದ ನಂತರ ನೆಕ್ಸ್ಟ್ ರಷ್ಯನ್ ಲ್ಯಾಂಗ್ವೇಜ್. ಇನ್ನೊಂದ್ ಯಾವ್ದಂದ್ರ ರಷ್ಯನ್ ಲ್ಯಾಂಗ್ವೇಜ್. ಅದಾದ ನಂತರ ಇನ್ನೊಂದು ಸ್ಪ್ಯಾನಿಷ್. ಇನ್ನೊಂದ್ ಯಾವ್ದಂತಂದ್ರೆ ಸ್ಪ್ಯಾನಿಷ್. ಈ ರೀತಿಯಾಗಿ ಟೋಟಲ್ ಆಗಿ 6 ಅಧಿಕೃತ ಭಾಷೆಗಳಿದಾವ. ಎಷ್ಟಿದಾವ ಅಂತಂದ್ರೆ ಟೋಟಲ್ ಆಗಿ 6 ಅಧಿಕೃತ ಭಾಷೆಗಳು. ಎಲ್ಲಿ ಬಳಸ್ತಾರ ಇದನ್ನಂತಂದ್ ಹೇಳಿದ್ರ ವಿಶ್ವಸಂಸ್ಥೆ ಒಳಗಡೆ. ನಿಮ್ಗೆ ಈಸಿಯಾಗಿ ನೆನ್ಪಿಟ್ಕೊಳಕ ಫೇಸರ್ಸ್ ಅಂತಂದ್ ಹೇಳಿ ನೆನ್ಪಿಟ್ಕೊಳ್ರಿ. ಈ ತರ ಫೇಸರ್ಸ್ ಅಂತಂದ್ ಹೇಳಿ. F ಅಂತಂದ್ ಹೇಳಿದ್ರೆ ಫ್ರೆಂಚು, A ಅಂದ್ರೆ ಅರೇಬಿಕ್, ಚೈನೀಸು, ಇಂಗ್ಲಿಷು, ರಷ್ಯನ್, ಸ್ಪ್ಯಾನಿಷ್. ಫೇಸರ್ಸ್ ಅಂತಂದ್ ಹೇಳಿ. ಅರ್ಥ ಆಯ್ತಾ? ಎಸ್. ಅದಾದ ನಂತರ ನೆಕ್ಸ್ಟ್ ಯುನೈಟೆಡ್ ನೇಷನ್ ಅನ್ನ ನಾವು 6 ಭಾಗಗಳಾಗಿ ಡಿವೈಡ್ ಮಾಡ್ತೀವಿ. ಯುನೈಟೆಡ್ ನೇಷನ್ ಅನ್ನ ನಾವು ಎಷ್ಟು ಡಿವೈಡ್ ಮಾಡ್ತೀವಿ? ಟೋಟಲ್ ಆಗಿ 6 ಭಾಗಗಳಾಗಿ ಡಿವೈಡ್ ಮಾಡ್ತೀವಿ. ಒಂದನೇದು ಯಾವ್ದಂತಂದ್ ಹೇಳಿದ್ರೆ ಜನರಲ್ ಅಸೆಂಬ್ಲಿ ಅಂತ ಕರಿತೀವಿ. ಒಂದನೇದು ಯಾವ್ದು? ಜನರಲ್ ಅಸೆಂಬ್ಲಿ. ಕನ್ನಡದೊಳಗ ಸಾಮಾನ್ಯ ಸಭೆ ಅಂತ ಹೇಳ್ತೀವಿ. ಅದಾದ ನಂತರ ಸೆಕೆಂಡ್ ಒನ್ ಯಾವ್ದಂತಂದ್ ಹೇಳಿದ್ರೆ ಸೆಕ್ಯೂರಿಟಿ ಕೌನ್ಸಿಲ್ ಅಂತಂದೇಳಿ. ಇನ್ನೊಂದು ಸೆಕೆಂಡ್ ಒನ್ ಯಾವ್ದು? ಸೆಕ್ಯೂರಿಟಿ ಕೌನ್ಸಿಲ್ ಅಥವಾ ಕನ್ನಡದೊಳಗಡೆ ಭದ್ರತಾ ಮಂಡಳಿ. ಇದು ತುಂಬಾ ಇಂಪಾರ್ಟೆಂಟ್. ಇದು ಸೆಕ್ಯೂರಿಟಿ ಕೌನ್ಸಿಲ್ ಒಳಗಡೆ ಕಾಯಂ ಸದಸ್ಯರು ಎಷ್ಟು ಜನ ಇದಾರೆ? ಟೋಟಲ್ ಆಗಿ 5 ಜನ ಅಷ್ಟೇ ಇದಾರೆ ಕಾಯಂ ಸದಸ್ಯರು, ಉಳ್ದವ್ರಲ್ಲ. ಇದ್ರೊಳಗಡೆ ನಮ್ ಇಂಡಿಯಾ ಸೇರ್ಬೇಕಂತ ಹೇಳಿ ಪ್ಲಾನಿಂಗ್ ಮಾಡ್ತಾ ಇತ್ತು. ಅದಾದ ನಂತರ ಈ ಜನರಲ್ ಅಸೆಂಬ್ಲಿ ನಡೀತಿತ್ತಲ್ಲ, ಈ ಜನರಲ್ ಅಸೆಂಬ್ಲಿಯ ಸಮ್ಮೇಳನವನ್ನ ಪ್ರತಿ ವರ್ಷ ಸಭೆಯನ್ನ ಯಾವಾಗ ಕರೀತಾರ ಅಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಕರೀತಾರ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಬರುತ್ತ, ಥರ್ಡ್ ಒನ್ ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್ ಅಂತ ಹೇಳಿ. ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್ ಅಂತ ಹೇಳಿ ಬರುತ್ತೆ, ಸೋಷಿಯಲ್ ಕೌನ್ಸಿಲ್ ಅಂತ ಹೇಳಿ. ಅದಾದ ನಂತರ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತಂದ್ರೆ ಟ್ರಸ್ಟ್ ಶಿಪ್ ಅಂತ ಹೇಳಿ ಬರುತ್ತೆ. ನ್ಯಾಸ ಮಂಡಳಿ ಟ್ರಸ್ಟ್ ಶಿಪ್ ಬರೆದ್ ಬಿಡ್ತೀನಿ. ಟ್ರಸ್ಟ್ ಶಿಪ್ ಅಂತ ಹೇಳಿ, ಟ್ರಸ್ಟ್ ಶಿಪ್ ಕೌನ್ಸಿಲ್ ಅಂತ ಹೇಳಿ. ಆಮೇಲೆ ನೆಕ್ಸ್ಟ್ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್. ಇನ್ನೊಂದ್ ಯಾವ್ದಂದ್ರೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂತ ಹೇಳಿ. ಇದು ಯಾವ ನಗರದಲ್ಲಿ ಐತೆ ಅಂತಂದ ಹೇಳಿದ್ರೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ಹೆಗ್ ನಗರದಲ್ಲಿ ಐತೆ. ಯಾವ ನಗರದೊಳಗಡೆ ಐತೆ? ಹೆಗ್ ನಗರದಲ್ಲಿ. ಅದಾದ ನಂತರ ನೆಕ್ಸ್ಟ್ ಸ್ಟೆಪ್ ಬರುವಂತದ್ದು ಯಾವ್ದಂದ್ರೆ ಸೆಕ್ರೆಟ್ರಿಯೇಟ್ ಅಂತಂದೇಳಿ. ಸೆಕ್ರೆಟ್ರಿಯೇಟ್ ಇವೇನಂತಂದ್ರೆ ಟೋಟಲ್ ಆಗಿ 6 ಅಂಗಗಳು. ಯಾವ್ದ್ರದ್ದು? ವಿಶ್ವಸಂಸ್ಥೆಯ 6 ಅಂಗಗಳು ಅಂತ ಹೇಳ್ತೀವಿ. ಪಾಯಿಂಟ್ ಕ್ಲಿಯರ್? ಈ ಜನರಲ್ ಅಸೆಂಬ್ಲಿಯನ್ನ ಫಸ್ಟ್ ತಗೊಳ್ಳೋಣ ಇವಾಗ. ಈ ಜನರಲ್ ಅಸೆಂಬ್ಲಿ ಒಳಗಡೆ ಟೋಟಲ್ ಆಗಿ ಎಷ್ಟು ದೇಶಗಳಿದಾವ? 193 ದೇಶಗಳಿದಾವ. ಅದಾದ ನಂತರ ಇದನ್ನ ನಾವು ಪಾರ್ಲಿಮೆಂಟ್ ಆಫ್ ದಿ ವರ್ಲ್ಡ್ ಅಂತ ಕರಿತೀವಿ. ಸೊ ನಮ್ ದೇಶದೊಳಗಡೆ ಪಾರ್ಲಿಮೆಂಟ್ ಐತಲ್ಲ, ಸೇಮ್ ಹಂಗ ಇದು ಪ್ರಪಂಚದ ಪಾರ್ಲಿಮೆಂಟ್ ಅಂತ ಹೇಳ್ತೀವಿ. ಪ್ರತಿಯೊಂದು ದೇಶದಿಂದ ಅಲ್ಲಿ ಸದಸ್ಯರು ಹೋಗ್ತಾರ. ಅದಾದ ನಂತರ ಸಮಾನ ಮತದಾನ ಹಕ್ಕಿರುತ್ತೆ 193 ದೇಶಗಳಿಗೆ. ಆಮೇಲೆ ಪ್ರತಿ ವರ್ಷ ಯಾವ ತಿಂಗಳಲ್ಲಿ? ಸೆಪ್ಟೆಂಬರ್ ತಿಂಗಳಲ್ಲಿ ಏನ್ ಮಾಡ್ತಾರ ಅಂದ್ರ ಇದ್ರದ್ದು ಅಧಿವೇಶನಕವನ್ನ ಎಲ್ಲಿ ನಡೆಸ್ತಾರ?
ನ್ಯೂಯಾರ್ಕ್ ಒಳಗಡೆ ನಡೆಸ್ತಾರ. ತುಂಬಾ ಇಂಪಾರ್ಟೆಂಟ್, ನ್ಯೂಯಾರ್ಕ್ ಒಳಗಡೆ ಇದನ್ನ ನಡೆಸ್ತಾರ. ಅದಾದ ನಂತರ ನೆಕ್ಸ್ಟ್ ಬರೋದು ಯಾವ್ದಂತ ಹೇಳಿದ್ರೆ ಭದ್ರತಾ ಕೌನ್ಸಿಲ್, ಸೆಕ್ಯೂರಿಟಿ ಕೌನ್ಸಿಲ್ ಅಂತಂದ್ ಹೇಳ್ತೀವಿ. ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ಅಥವಾ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಅಂತಂದ್ ಹೇಳಿ. ಇದನ್ನ ನಾವು ವಿಶ್ವಸಂಸ್ಥೆಯ ಕಾರ್ಯಾಂಗ ಅಂತಂದ್ ಹೇಳ್ತೀವಿ, ಎಕ್ಸಿಕ್ಯೂಟಿವ್ ವಿಂಗ್ ಅಂತಂದ್ ಹೇಳ್ತೀವಿ. ಟೋಟಲ್ ಆಗಿ ಇದರಲ್ಲಿ ಎಷ್ಟು ಜನ ಬರ್ತಾರ? 15 ಜನ ಬರ್ತಾರ. ಈ 15 ಜನದೊಳಗಡೆ 5 ಜನರನ್ನ ನಾವು ಕಾಯಂ ಸದಸ್ಯರು ಅಂತ ಕರಿತೀವಿ. ಈ 5 ಜನರನ್ನ ನಾವು ಏನಂತ ಕರಿತೀವಿ? ಕಾಯಂ ಸದಸ್ಯರು ಅಂತ ಕರಿತೀವಿ. ಇನ್ 10 ಜನ ಏನ್ ಬರ್ತಾರಲ್ಲ ಅವ್ರನ್ನ ಏನಂತಂದ್ರೆ 2 ವರ್ಷಗಳ ಅವಧಿವರೆಗೆ ಸೆಲೆಕ್ಷನ್ ಮಾಡ್ತಾರ. ಇವಾಗ ಇಂಡಿಯಾವನ್ನ ಸೆಲೆಕ್ಷನ್ ಮಾಡ್ತಾರ, ಇವ್ರು 2 ವರ್ಷ ವರ್ಕ್ ಮಾಡೋದು, ಆಮೇಲೆ ಇವ್ರನ್ನ ರಿಮೂವ್ ಮಾಡ್ತಾರ, ಬೇರೆ ದೇಶದವ್ರನ್ನ ಸೆಲೆಕ್ಷನ್ ಮಾಡ್ಕೋತಾರ. ಆತರ 10 ದೇಶಗಳು. ಈ ಕಾಯಂ ಸದಸ್ಯರೊಳಗಡೆ ಯಾರ್ಯಾರು ಇರ್ತಾರ ಅಂದ್ರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಅದಾದ ನಂತರ ಯುನೈಟೆಡ್ ಕಿಂಗ್ಡಮ್ ಅಂದ್ರೆ ಇಂಗ್ಲೆಂಡ್, ಅದಾದ ನಂತರ ರಷ್ಯಾ, ಆಮೇಲೆ ನೆಕ್ಸ್ಟ್ ಯಾವ್ದಂತಂದ್ ಹೇಳಿದ್ರೆ ಚೀನಾ, ಆಮೇಲೆ ಇನ್ನೊಂದ್ ಯಾವ್ದಂತಂದ್ ಹೇಳಿದ್ರೆ ಫ್ರಾನ್ಸ್. ಇವು 5 ಕಾಯಂ ಸದಸ್ಯ ರಾಷ್ಟ್ರಗಳದಾವ. ಆಮೇಲೆ ಇವುಗಳಿಗೆ ಒಂದು ಪವರ್ ಇರುತ್ತೆ, ವಿಟೋ ಪವರ್ ಅಂತಂದ್ ಹೇಳಿ. ಯಾವ್ದಿರುತ್ತೆ? ವಿಟೋ ಪವರ್ ಅಂತಂದ್ ಹೇಳ್ತೀವಿ. ಪಾಯಿಂಟ್ಸ್ ಕ್ಲಿಯರ್? ಆಮೇಲೆ ನೆಕ್ಸ್ಟ್ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂತಂದ್ ಹೇಳ್ತೀವಲ್ಲ, ಅಂತಾರಾಷ್ಟ್ರೀಯ ನ್ಯಾಯಾಲಯ. ಇದು ಹೆಗ್ ನಗರದಲ್ಲಿ ಕಂಡು ಬರುತ್ತ. ಟೋಟಲ್ ನ್ಯಾಯಾಧೀಶರ ಸಂಖ್ಯೆ ಎಷ್ಟೈತೆ ಅಂದ್ರೆ 15 ಜನ ಐತೆ. ಟೋಟಲ್ ಎಷ್ಟಂತಂದ ಹೇಳಿದ್ರೆ ನ್ಯಾಯಾಧೀಶರ ಸಂಖ್ಯೆ 15 ಜನ. ಆಮೇಲೆ ನೆಕ್ಸ್ಟ್ ಸೆಕ್ರೆಟರಿ ಅಷ್ಟೇ ಅದ. ಸೆಕ್ರೆಟರಿ ಜನರಲ್ ಯಾರು ಬರ್ತಾರೆ? ಸೆಕ್ರೆಟರಿ ಜನರಲ್ ತುಂಬಾ ಇಂಪಾರ್ಟೆಂಟ್. ಇವಾಗ ಯಾರಿದಾರ ಅಂತಂದ್ರೆ ಆಂಟೋನಿಯೋ ಗುಟೆರಸ್ ಅಂತಂದ್ ಹೇಳ್ತೀವಿ. ಇವರು ಪೋರ್ಚುಗಲ್ ದೇಶದವರು. ಆಂಟೋನಿಯೋ ಗುಟೆರಸ್ ಅಂತಂದ್ ಹೇಳಿ. ಯಾವ ದೇಶದವ್ರು ಅಂತಂದ್ರೆ ಇವರು ಪೋರ್ಚುಗಲ್ ದೇಶದವರು. ಆಮೇಲೆ ಮೊದಲ ಸೆಕ್ರೆಟರಿ ಜನರಲ್ ಯಾರಾಗಿದ್ರ ಅಂದ್ರೆ ಟ್ರಿಗ್ವೇಲಿ ಅಂತಂದ್ ಹೇಳ್ತೀವಿ. ಫಸ್ಟ್ ಒನ್ ಯಾರಾಗಿದ್ರ ಅಂತಂದ್ರೆ ಟ್ರಿಗ್ವೇಲಿ. ಇವರು ನಾರ್ವೆ ದೇಶದವರು. ಸೊ ಪ್ರಥಮ ಸೆಕ್ರೆಟರಿ ಜನರಲ್ ಯಾರಾಗಿದ್ರ ಅಂತಂದ್ರೆ ಟ್ರಿಗ್ವೇಲಿ ಅಂತಂದ್ ಹೇಳ್ತೀವಿ. ಇದು ಇಂಪಾರ್ಟೆಂಟ್. ಅದಾದ ನಂತರ ನೆಕ್ಸ್ಟ್ ವಿಶ್ವಸಂಸ್ಥೆಯ ಪ್ರಮುಖ ಸಂಸ್ಥೆಗಳು ಬರ್ತಾವ. ಕೆಲವೊಂದು ಇಂಪಾರ್ಟೆಂಟ್ ಅದರ್ ಸಂಸ್ಥೆಗಳು ಬರ್ತಾವ. ಯಾವ್ಯಾವ ಅಂತಂದ್ರೆ ಫಸ್ಟ್ ಒನ್ ಯುನೆಸ್ಕೋ ಅಂತಂದ್ ಹೇಳ್ತೀವಿ. ಫಸ್ಟ್ ಒನ್ ಯಾವ್ದಂದ್ರ ಯುನೆಸ್ಕೋ ಅಂತಂದ್ ಹೇಳ್ತೀವಿ. ಇದರದ್ದು ಹೆಡ್ ಕ್ವಾರ್ಟರ್ಸ್ ಪ್ಯಾರಿಸ್ ಒಳಗಡೆ ಬರುತ್ತೆ. ಅದಾದ ನಂತರ ಇದನ್ನ ಶೈಕ್ಷಣಿಕ ಮತ್ತು ವೈಜ್ಞಾನಿಕ ಸಾಂಸ್ಕೃತಿಕ ಸಂಸ್ಥೆ ಅಂತ ಕರಿತೀವಿ. ನೆಕ್ಸ್ಟ್ WHO, ವಿಶ್ವ ಆರೋಗ್ಯ ಸಂಸ್ಥೆ. ವಿಶ್ವ ಆರೋಗ್ಯ ಸಂಸ್ಥೆ ಇದ್ರದ್ದು ಹೆಡ್ ಕ್ವಾರ್ಟರ್ಸ್ ಎಲ್ಲ ಅಂದ್ರೆ ಜಿನೇವಾದೊಳಗಡೆ ಬರುತ್ತೆ. ಅದಾದ ನಂತರ ಕಾರ್ಮಿಕರ ಸಂಸ್ಥೆ, ಅಂತಾರಾಷ್ಟ್ರೀಯ ಕಾರ್ಮಿಕರ ಸಂಸ್ಥೆ ಅಥವಾ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್, ಇದ್ರದ್ದು ಕೂಡ ಎಲ್ಲಿ ಬರುತ್ತೆ? ಜಿನೇವಾದೊಳಗಡೆ ಕಂಡು ಬರುತ್ತೆ. ಅದಾದ ನಂತರ ವಿಶ್ವ ವ್ಯಾಪಾರ ಸಂಸ್ಥೆ, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, ಇದ್ರದ್ದು ಎಲ್ಲಿ ಬರುತ್ತಂತಂದ್ರೆ ಇದು ಕೂಡ ಜಿನೇವಾ, ಸ್ವಿಟ್ಜರ್ಲ್ಯಾಂಡ್ ಒಳಗಡೆ ಬರ್ತೈತಿ. ಅದಾದ ನಂತರ ಯುನೈಸೆಫ್ ಅಂತಂದ್ ಹೇಳಿ. ನೆಕ್ಸ್ಟ್ ಯಾವ್ದಂದ್ರೆ ಯುನೈಸೆಫ್ ಅಂತಂದ್ ಹೇಳಿ. ಇದು ಮಕ್ಕಳ ತುರ್ತು ನಿಧಿ. ಇದು ಎಲ್ಲಿ ಕಂಡು ಬರುತ್ತಂದ್ರೆ ನ್ಯೂಯಾರ್ಕ್ ಒಳಗಡೆ ಕಂಡು ಬರುತ್ತೆ. ಇದ್ರ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ನ್ಯೂಯಾರ್ಕ್ ಒಳಗಡೆ. ಅದಾದ ನಂತರ IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತಂದ್ ಹೇಳಿ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ. ಇದು ವಾಷಿಂಗ್ಟನ್ DC ಒಳಗಡೆ. ಎಲ್ಲಿ ಬರುತ್ತೆ? ವಾಷಿಂಗ್ಟನ್ DC ಒಳಗಡೆ ಇದ್ರದ್ದು ಹೆಡ್ ಕ್ವಾರ್ಟರ್ಸ್. ನೆಕ್ಸ್ಟ್ ವರ್ಲ್ಡ್ ಬ್ಯಾಂಕ್ ಅಂತಂದ್ ಹೇಳಿ. ಇನ್ನೊಂದ್ ಯಾವ್ದಂತಂದ್ರೆ ವರ್ಲ್ಡ್ ಬ್ಯಾಂಕ್ ಅಂತಂದ್ ಹೇಳಿ ಬರುತ್ತೆ. ಇದ್ರದ್ದು ಹೆಡ್ ಕ್ವಾರ್ಟರ್ಸ್ ಕೂಡ ಇಲ್ಲಿ ಬರುತ್ತೆ ಅಂದ್ರೆ ವಾಷಿಂಗ್ಟನ್ DC ಒಳಗಡೆ. ಆಮೇಲೆ ನೆಕ್ಸ್ಟ್ ನೋಡ್ರಿ FAO ಅಂತಂದ್ ಹೇಳಿ. ಸೊ ಫುಡ್ ಅಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್, ಆಹಾರ ಮತ್ತು ಕೃಷಿ ಸಂಸ್ಥೆ. ಇದು ರೋಮ್ ನಗರದಲ್ಲಿ ಬರುತ್ತೆ, ಇಟಲಿಯ ರೋಮ್ ನಗರದಲ್ಲಿ. ಕ್ಲಿಯರ್? ಅದಾದ ನಂತರ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಅಂತಂದ್ ಹೇಳಿ. ಅಂತಾರಾಷ್ಟ್ರೀಯ ಅಣುಶಕ್ತಿ ಸಂಸ್ಥೆ. ಅಂತಾರಾಷ್ಟ್ರೀಯ ಅಣುಶಕ್ತಿ ಸಂಸ್ಥೆ ಅಂತಂದ್ ಹೇಳಿ. ಇದ್ರದ್ದು ಹೆಡ್ ಕ್ವಾರ್ಟರ್ಸ್ ವಿಯೆನ್ನಾದೊಳಗಡೆ ಬರುತ್ತೆ. ಸೊ ಆಸ್ಟ್ರಿಯಾ ದೇಶದ ರಾಜಧಾನಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಥಿಂಗ್ಸ್ ಗಳನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡೋಣ. ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ. ಜೈ ಹಿಂದ್.